ಇದ್ದಾರೆ ಮಾತನಾಡಿಸ್ತೇನೆ ಸರ್. ಹೈಕಮಾಂಡ್ಗೆ ರಿಪೋರ್ಟ್ ಕೊಡುವಂತಹದ್ದು ಸರಿ, ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವಂತವರು ತಮ್ಮ ಇಲಾಖೆಯಲ್ಲಿ ಏನು ಮಾಡಿದ್ದೀರಾ ಅನ್ನುವಂತಹ ರಿಪೋರ್ಟನ್ನು ಕೊಡಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನಿಮ್ಮ ಹೆಸರು ಕೂಡ ಇದೆ ಸರ್. ಏನದು? ಅವ್ರು ಕೇಳಿರೋದಿಷ್ಟೇ, ಏನು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ದೀರಿ, ಇದಕ್ಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂತಹದ್ದು. ಎಚ್.ಸಿ. ಮಹದೇವಪ್ಪನವರ ಹೆಸರು, ಆರ್.ಬಿ. ತಿಮ್ಮಾಪುರ ಅವರ ಹೆಸರು, ಸತೀಶ್ ಜಾರಕಿಹೊಳಿ ಅವರ ಹೆಸರು ಇದೆ. ಅಂದರೆ ನಿಮ್ಮ ಇಲಾಖಾವಾರು ಏನು ಮಾಡಿದ್ದೀರಿ ಅನ್ನುವಂತಹದ್ದನ್ನ ರಿಪೋರ್ಟ್ನ KPCCಗೆ ಸಲ್ಲಿಸಿ ಅನ್ನುವಂತಹದ್ದನ್ನು ಹೇಳಿದ್ದಾರೆ. ಇಲಾಖಾವಾರು ಏನೇನು ಕೆಲಸ ಮಾಡಿದ್ರು ಆಲ್ರೆಡಿ KPCCಗೆ ಸಲ್ಲಿಸಿದ್ದೇವೆ. ನಾನು ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಹೇಳಿಕೆ ನಾನು ಯಾವುದೂ ನೀಡುವುದಿಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಪ್ರಶ್ನೆ ಉದ್ಭವ ಆಗಲ್ಲ. ಸರ್, ಸಚಿವರುಗಳು ಹಿರಿಯರಿದ್ದೀರಿ, ಈಗ ಹೈಕಮಾಂಡು ಅಥವಾ ಹೈಕಮಾಂಡ್ ಪ್ರತಿನಿಧಿಗಳು ಬಂದು ಕೇಳುವಂತಹದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವಂತಹ ಸಂದರ್ಭದಲ್ಲಿ ಸಚಿವರುಗಳು ಒಂದು ಹುದ್ದೆಯ ವಿಚಾರ ಆಗಿರ್ಬೋದು ಅಥವಾ ಪಕ್ಷದಲ್ಲಿ ಆಗ್ತಾ ಇರುವಂತಹ ವಿಚಾರವನ್ನು ಬಹಿರಂಗವಾಗಿ ಹೇಳಬೇಕು ಅಂತಂದರೆ ಈ ರೀತಿಯಾಗಿ ಒಂದು ಡಿಮ್ಯಾಂಡನ್ನು ಇಡುವಂತಹದ್ದು, ನೀವು ಇಲಾಖಾವಾರು ಮೊದಲು ಕೊಡಿ ಆಮೇಲೆ ನೀವು ಇದ್ರ ಬಗ್ಗೆ ಮಾತನಾಡಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇಲಾಖಾವಾರು ಕೊಟ್ಟಿದ್ದೀವಲ್ಲ, ನಮ್ಮ ACC ಅವರು ಕೊಟ್ಟಿದ್ದೀವಿ. ಅವ್ರು ಏನು ಹೇಳಿದ್ದಾರೆ ನಾನು ನೋಡಿಲ್ಲ, ನೋಡ್ಕೊಂಡು ನಿಮಗೆ ರಿಯಾಕ್ಟ್ ಮಾಡ್ತೇನೆ. ಸರ್, ಎಲ್ಲೋ ಒಂದು ಕಡೆ ಸಚಿವರುಗಳಿಗೆ ಮಾತನಾಡೋದಕ್ಕೆ ಅವಕಾಶ ಇಲ್ವಾ ಹಾಗಾದರೆ ಅನ್ನುವಂತಹದ್ದು? ಯಾಕಂದರೆ ಈ ರೀತಿಯಾದಂತಹ ಬಹಿರಂಗ ಹೇಳಿಕೆ ಕೊಡ್ತೀರಿ, ಅದಕ್ಕೆ ನಾವು ನಿಮ್ಮ ರಿಪೋರ್ಟನ್ನು ಕೇಳ್ತೀವಿ ಅನ್ನುವಂತಹದ್ದು ಯಾವ ರೀತಿಯಾಗಿ ಸರಿ ಅಂತ? ಅವ್ರು ಏನು ರಿಪೋರ್ಟ್ ಕೇಳಿದರೆ ನೋಡಿ ಹೇಳ್ತಿದ್ದೀನಿ. ನನಗೆ ಕೇಳಿ, ನನಗೆ ಕೇಳಿದ್ರೆ ನೋಡ್ಕೊಂಡು ಹೇಳ್ತಿದ್ದೀನಿ, ಏನು ತೊಂದರೆ ಇಲ್ಲ. ವರದಿ ಕೇಳಿರೋದಂಗಾದ್ರೆ ತಪ್ಪಲ್ಲ ಅಂತ ನೋಡ್ರಿ, ಪಕ್ಷದ ಶಿಸ್ತಿನ ಸಿಪಾಯಿ ನಾವು. ಪಕ್ಷದವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ. ACC ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಅವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೆ ಏನೋ ನನಗೆ ಗೊತ್ತಿಲ್ಲ, ಕೊಟ್ಟಿದ್ರೆ ಮಾತಾಡ್ತೇನೆ. ಸರ್, 3 ಜನ ಸಚಿವರುಗಳು ಸಿದ್ದರಾಮಯ್ಯ ಅವರಿಗೆ ಆಪ್ತರು ಅನ್ನುವಂತಹದ್ದು ಒಂದು ಚರ್ಚೆ ಆಗ್ತಿದೆ. ಯಾಕೆ ಅವರು 3 ಜನಕ್ಕೆ ಕೇಳಬೇಕಿತ್ತು ಅನ್ನುವಂತಹದ್ದು ಕೂಡ ಒಂದು ಚರ್ಚೆಯಲ್ಲಿರುವಂಥ ವಿಚಾರ. ಅಲ್ಲ, ಯಾಕಮ್ಮ ನೀನು ಅಲ್ಲಿ ಇಲ್ಲಿ ಆಗ್ತದೆ? ಕಾಂಗ್ರೆಸ್ ಒಂದೇ ಪಕ್ಷ, ನಾವು ಒಂದು ಪಕ್ಷದಲ್ಲಿದ್ದೀವಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕನಾಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಆ ಪಕ್ಷದಿಂದ ಗೆದ್ದು ನಮ್ಮ ನಾಯಕ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇದರಲ್ಲಿ ನಾನು ಕ್ಯಾಬಿನೆಟ್ದಲ್ಲಿ ಇದ್ದೀನಿ. ನಮ್ಮ ನಾಯಕ ಏನು ಹೇಳ್ತಾನೆ ಅದನ್ನು ಕೇಳ್ತೀವಿ, ಪಕ್ಷದ ಸಲಹೆನೂ ನಾನು ಕೇಳ್ತೇನೆ. ಇದಿಷ್ಟು ಆರ್.ಬಿ. ತಿಮ್ಮಾಪುರ ಅವರ ಮಾತು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.